ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಕಳ್ಳತನ ಮಾಡುವುದನ್ನ ನೋಡಿದ್ದೀವಿ. ಆದರೆ ಇಲ್ಲೊಬ್ಬ ಆಸಾಮಿ ಎಲ್ಲರೂ ಮನೆಯಲ್ಲಿದ್ದಾಗಲೇ ಹಾಡಹಗಲೇ ಕೈಚಳಕ ತೋರಿಸಿದ್ದಾನೆ. ಮತ್ತಿಬ್ರು ಐನಾತಿಗಳು ಮದುವೆ ಮನೆಯಲ್ಲೇ ಕನ್ನ ಹಾಕಿದ್ದಾರೆ. ಅತ್ತಿತ್ತ ನೋಡ್ತಾ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ. ತನ್ನದೇ ಮನೆಯೆಂಬಂತೆ ರಾಜಾರೋಷವಾಗಿ ಓಡಾಡ್ತಿದ್ದಾನೆ. ಅಷ್ಟಕ್ಕೂ ಹೀಗೆ ಹೆಲ್ಮೆಟ್ ಹಾಕೊಂಡೆ ಮನೆಗೆ ಬಂದಿರೋನು ಯಾರೋ ನೆಂಟ ಅಲ್ಲ, ಐನಾತಿ ಚೋರ. ಮನೆಯಲ್ಲಿ ಭಜನೆ ನಡೀತಿದ್ದಾಗಲೇ ಹಣ ಚಿನ್ನಕ್ಕೆ ಕನ್ನ. ಹೀಗೆ ತಲೆಗೆ ಹೆಲ್ಮೆಟ್ ಜರ್ಕಿನ್ ಹಾಕೊಂಡು ಕಳ್ಳ ಬೆಕ್ಕಿನಂತೆ ಬರ್ತಿರೋ ಇವನು ಚೋರ. ಬಸವನಗುಡಿಯ ಉತ್ತರಾದಿ ಮಠ ರಸ್ತೆಯಲ್ಲಿರುವ ಈ ಸಮೀರ್ ಕಟ್ಟಿ ಮನೆಯವರು ಸೆಪ್ಟೆಂಬರ್ 28ರಂದು ಮನೆ ಬಾಗಿಲು ತೆರೆದಿಟ್ಟು ಏಕಾದಶಿ ಪ್ರಯುಕ್ತ ಭಜನೆಯಲ್ಲಿ ತಲ್ಲೀನರಾಗಿದ್ರು. ಆಗ ಎಂಟ್ರಿ ಕೊಟ್ಟಿದ್ದ ಆರೋಪಿ ಅಫ್ರಿದಿ ಕೋಣೆಗೆ ನುಗ್ಗಿ ಸ್ಯಾಮ್ಸಂಗ್ ಮೊಬೈಲ್, ಬ್ಯಾಗ್ನಲ್ಲಿದ್ದ 67,500 ರೂಪಾಯಿ ಹಣ ಮತ್ತು 20 ಗ್ರಾಂ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದ. ಇದೇ ರೂಮ್ಗೆ ಒಳಗಡೆ ಹೋಗಿ ಅಲ್ಲೊಂದು ಸ್ಲಿಂಗ್ ಬ್ಯಾಗ್ ಇತ್ತು, ಅದರಲ್ಲಿ ಅದನ್ನು ತೊಗೊಂಡು ಆಚೆ ಬಂದು ಒಳಗಡೆನೆ ಸುಮ್ಮನೆ ಹಿಂಗೆ ಜಿಪ್ ತೆಗೆದು ನೋಡ್ತಾನೆ. ಅದರಲ್ಲಿ ಒಂದು ಸ್ವಲ್ಪ ದುಡ್ಡಿತ್ತು, ತೊಗೊಂಡು ಒಳಗಡೆ ಹಿಂಗೆ ಹೊಟ್ಟೆನಲ್ಲಿ ಹಾಕ್ಕೊಂಡು ಆಚೆ ಕಡೆ ಹೋದ. ಇಷ್ಟು ಇನ್ಸಿಡೆಂಟ್ ಆಯ್ತು ಅವತ್ತಿನ ದಿವಸ. ಅದರಲ್ಲಿ ಒಂದು 23 ಗ್ರಾಮ್ ಗೋಲ್ಡ್ ಇತ್ತು, ಒಂದು 67,500 ಕ್ಯಾಶ್ ಇತ್ತು. ಸಿಸಿಟಿವಿ ದೃಶ್ಯ ಜಾಲಾಡಿದ ಶಂಕರಪುರ ಪೊಲೀಸರು ಅಫ್ರಿದಿಯನ್ನ ಬಂಧಿಸಿ ಹಣ ಹಾಗೂ ಚಿನ್ನಾಭರಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ರಸ್ತೆ ಮೇಲೆ ಹೋಗ್ತಾ ಇದ್ದ ಒಬ್ಬ ಕಳ್ಳ ಮನೆಯಲ್ಲಿ ನುಗ್ಗಿ ಸರಿಸುಮಾರು ಒಂದು 62,000 ಕ್ಯಾಶ್ ಹಾಗೂ ಒಂದು 16 ಗ್ರಾಮ್ ಬಂಗಾರನ ಮನೆಯಿಂದ ಕಳ್ತನ ಮಾಡಿಕೊಂಡು ಹೋಗಿರ್ತಾನೆ. ಇದನ್ನು ಭೇದಿಸೋದರಲ್ಲಿ ಶಂಕರಪುರ ಪೊಲೀಸ್ ಠಾಣೆಯ ತಂಡವು ಯಶಸ್ವಿಯಾಗಿರ್ತದೆ. ಇತ್ತ ನೆಲಮಂಗಲದ ಟೀಚರ್ಸ್ ಲೇಔಟ್ನಲ್ಲಿ ಮದುವೆಗೆಂದು ತಂದಿದ್ದ ಚಿನ್ನ ಮತ್ತು ಹಣವನ್ನ ಕದೀಮರು ಎಗರಿಸಿದ್ದಾರೆ. ನಿಶ್ಚಿತಾರ್ಥಕ್ಕಾಗಿ ಶಿವಣ್ಣರ ಕುಟುಂಬ ಕಲ್ಯಾಣ ಮಂಟಪಕ್ಕೆ ತೆರಳಿತು. ಈ ವೇಳೆ ಮನೆ ಬಾಗಿಲು ಮುರಿದು 5 ಲಕ್ಷ ಹಣ, 6 ಲಕ್ಷ ಮೌಲ್ಯದ 85 ಗ್ರಾಂ ಚಿನ್ನ ಎಗರಿಸಿದ್ದಾರೆ. ಇನ್ನು ದೇವನಹಳ್ಳಿಯ ಕೋಡಗುರ್ಕಿಯ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಹಿಂಭಾಗದ ಡೋರ್ ಮುರಿದು ಕಳ್ಳತನ ಮಾಡಿದ್ದ ಸೈಯದ್ ಅಸ್ಲಾಂ ಮತ್ತು ಪ್ರಸಾದ್ ಅಂಧರಾಗಿದ್ದಾರೆ. ಬಂಧಿತರಿಂದ 15 ಲಕ್ಷ ಮೌಲ್ಯದ 400 ಗ್ರಾಂ ತೂಕದ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ನೀವು ಮನೆಯಿಂದ ದೂರದ ಊರಿಗೆ ಹೋಗಬೇಕಾದ್ರೆ ಮತ್ತು ಮನೆಯಲ್ಲೇ ಇರಬೇಕಾದ್ರೆ ಖದೀಮರ ಬಗ್ಗೆ ಹುಷಾರಾಗಿರಿ. ನೆಲಮಂಗಲದಿಂದ ಮೂರ್ತಿ, ದೇವನಹಳ್ಳಿಯಿಂದ ನವೀನ್ ಜೊತೆ ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.